ಭಾಳ ಅಪರೂಪದ ವ್ಯಕ್ತಿಯೊಬ್ಬರು ಭೇಟಿಯಾಗಿ ಅವರು ಬಡವಳ್ಳಿ ನಾಗಣ್ಣ ಅಂತ ಅವ್ರು ಆಟೋ ಓಡಿಸ್ತಾ ಇದ್ದಾರೆ. ಅವರ ಈ ಹಿರಿಯರಿಗೆ ವಯಸ್ಸಾದವರಿಗೆ ಭಾಳ ಸೇವೆ ಮಾಡಿ ನಮ್ಮನ್ನು ಮಾರ್ಕೆಟಿಂದ ಗಾಂಧಿನಗರವರೆಗೂ ಉಚಿತವಾಗಿ ಕರ್ಕೊಂಡ್ಬಂದು ವಯಸ್ಸಾದವ್ರನ್ನ ಸಾಕಷ್ಟು ಕೊಟ್ಟಿರೋದು ಯಾರು ಬರೋಲ್ಲ ಅಂಥದ್ದು ಅವರು ಉಚಿತವಾಗಿ ಕರ್ಕೊಂಡ್ಬಂದು ಆರಾಮ ನಮ್ಮ ಸೇವೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಇಂಥ ವ್ಯಕ್ತಿಗಳು ಭಾಳ ಸಿಗೋದು ಅಪರೂಪ. ದೇವರಿಂದ ಅವರೆಲ್ಲ ದೇವರು ದೊಡ್ಡವರು ಗೌರವ ಇದೆ, ಪ್ರಕೃತಿ ಬಗ್ಗೆ ಗೌರವ ಇದೆ, ಎಲ್ಲದೂ ಮಾಡಿ ನಮ್ಮ ಸೇವೆ ಜನಾರ್ದನ ಸೇವೆ ಅಂದ್ಕೊಂಡು ಮಾಡ್ತಾರೆ. ಆ ಸೇವೆ ಇನ್ನೂ ಹೆಚ್ಚಾಗಿ ಎಲ್ಲ ನಮ್ಮ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಭಗವಂತನ ಅನುಗ್ರಹ ಇಲ್ಲಿ ಅನುಗ್ರಹದಲ್ಲಿ ಏನೂ ಆಗಲ್ಲ. ಅವನ ಅನುಗ್ರಹ ಇದ್ದ ಮೇಲೆ ನಮ್ಮ ಆಶೀರ್ವಾದ ಆಗುತ್ತೆ. ನಾವು ಹಾರೈಸಿ ಇಂಥ ಜನ ಇನ್ನೂ ಜಾಸ್ತಿ ಜನ ಸಿಕ್ಕು ನಮಗೆ ಇವರಿಂದ ಇನ್ನೂ ಸಮಾಜ ಸೇವೆಯನ್ನು ಅಥವಾ ಹಿರಿಯರ ಸೇವೆಯನ್ನು ಹೆಚ್ಚು ಮಾಡಿಸಿ ಅವರಿಂದ ಒಳ್ಳೆಯ ಕೆಲಸ ಮಾಡಿ ಅವ್ರಿಗೆ ಹೆಚ್ಚು ಪುಣ್ಯ ಬಂದು ಅವರೆಲ್ಲವೂ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನವೂ ಚೆನ್ನಾಗಿರಬೇಕು. ಇಂಥ ಜನರಿಂದ ಒಂದು ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆ. ಆದ್ದರಿಂದ ಆ ಭಗವಂತನ ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ಒಂದು ಸ್ತೋತ್ರ ಹೇಳಿ ಇದನ್ನು ಮಾತಾಡೋದು. ಇಂಥ ಮಳವಳ್ಳಿ ನಾಗಣ್ಣನವರು ಸಾಕಷ್ಟು ಜನ ಬೆಳೀಲಿ, ಅವರು ಸೇವೆ ಮಾಡಿ ಅವರು ತಮ್ಮ ಜೊತೆಗಿದ್ದವರು ಸೇವೆ ಮಾಡಿಸ್ತಾರೆ. ಅದು ಭಾಳ ಸಂತೋಷ ಆಗಿದೆ. ಇದೆಲ್ಲ ದೇವ್ರ ಪ್ರೀತಿಗಾಗಿ ಮಾಡ್ತಿರೋರು. ಅದು ದುಡ್ಡು ಬೇಡ ಅಂತ ಕೇಳೋರು ಯಾರೂ ಇಲ್ಲ. ಇವಾಗ ಎಷ್ಟೇ ಬಂದರೂ ಬೇಕು 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 ಅನ್ನೋ ಸಮಾಜ ಜಾಸ್ತಿ, ಸಾಕು ಅನ್ನೋರು ಯಾರೂ ಇಲ್ಲ. ಇವರು ಬೇಡವೇ ಬೇಡ ಅಂತಾರೆ. ಅದು ವಿಶೇಷ ಆಗಿದೆ. ಅದಕ್ಕೆಲ್ಲ ಇದು ದೇವರೆಲ್ಲ ನಮಸ್ಕಾರ ಸ್ವಾಮಿ. ಇವತ್ತಿನ ಈ ದಿವಸ ನಮ್ಮ ಹಿರಿಯ ನಾಗರಿಕರ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಸೇವೆ. ನಮಸ್ಕಾರ. ಇವತ್ತು ನಮಗಂತೂ ಕೇವಲ 50 ರೂಪಾಯಿ ಉಳಿತು 60 ರೂಪಾಯಿ ಉಳಿತು ಫ್ರೀ ಕರ್ಕೊಂಬಂದು ಅದಲ್ಲ. ಅವ್ರ ಮನೋಭಾವ ಇದೆಯಲ್ಲ, ಸೇವೆ ಮಾಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು ಅಂತಿದ್ದಿಲ್ಲ. ಅದು ಭಾಳ ಸಂತೋಷ ಆಗಿದೆ. ಒಂದು 50 ರೂಪಾಯಿ ಬರುತ್ತೆ ಹೋಗುತ್ತೆ ಬೇರೆ ವಿಷಯ. ಅವ್ರು ದುಡ್ಡಿನ ಮುಖ ನೋಡಿಲ್ಲ. ಹಿಂಗಾಗಿ ಇಂಥವ್ರಿಗೆ ಇಲ್ಲಿ ಬೆಳೀಲಿ, ಅವ್ರಿಗೆ ದೇವರು ವಿಶೇಷ ಅನುಗ್ರಹ ಆಗಲಿ ಅಂತ ನಮಸ್ಕಾರ.